ವೈಟ್ ಬಾಲ್ ರೆಡ್ ಬಾಲ್ನ ಕ್ರಿಕೆಟ್ ಅನ್ನ ನೋಡಿದ್ದೀವಿ, ಎಂಜಾಯ್ ಕೂಡ ಮಾಡಿದ್ದೀವಿ. ಆದರೆ ಈಗ ತೋರಿಸುವಂತಹ ಕ್ರಿಕೆಟ್ ಇದೆಯಲ್ಲ, ಇದು ಸ್ವಲ್ಪ ಭಿನ್ನ. ಕಾಫಿ ನಾಡಿನ ಯುವಕರು ಈ ರೀತಿ ಕ್ರಿಕೆಟ್ ಆಡೋ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರಂತೆ. ಹಾಗಾದ್ರೆ ಈ ಕ್ರಿಕೆಟ್ ನಲ್ಲಿ ಇರುವಂತಹ ಸ್ಪೆಷಾಲಿಟಿ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡೀ ದೇಶಾದ್ಯಂತ ಕ್ರಿಕೆಟ್ ಕ್ರೇಜ್ ದಿನದಿಂದ ದಿನಕ್ಕೆ ಜೋರಾಗ್ತಲೇ ಇದೆ. ನಾವೆಲ್ಲ ವೈಟ್ ಬಾಲ್ ಕ್ರಿಕೆಟ್, ರೆಡ್ ಬಾಲ್ ಕ್ರಿಕೆಟ್ ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಲೆಗ್ ಕ್ರಿಕೆಟ್ ಇದೀಗ ನಮ್ಮೆಲ್ಲರಿಗೂ ಹೊಸ ಹೆಸರು. ಈ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಚಿಕ್ಕಮಗಳೂರಿನ ಪೌರರು ಕರ್ನಾಟಕ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಈ ಲೆಗ್ ಕ್ರಿಕೆಟ್ ಎಂಬುದು ಸಾಂಪ್ರದಾಯಿಕ ಕ್ರಿಕೆಟ್ಗೆ ಹೋಲುವಂಥದ್ದು, ಆದರೆ ಕಾಲುಗಳನ್ನ ಬಳಸಿ ಆಡುವ ಆಟವಾಗಿದೆ. ನಾಸಿಕ್ನಲ್ಲಿ ನಡೀತಾ ಇರೋ ರಾಷ್ಟ್ರೀಯ ಮಟ್ಟದ ಲೆಗ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಕರ್ನಾಟಕದ ಜೂನಿಯರ್ ಹಾಗೂ ಸಬ್ ಜೂನಿಯರ್ ತಂಡಗಳಲ್ಲಿ ಕಡೂರು ತಾಲೂಕಿನ ಮಕ್ಕಳು ಭಾಗವಹಿಸಿದ್ದಾರೆ. ಈಗಾಗಲೇ ಈ ಲೆಗ್ ಬಾಲ್ ಕ್ರಿಕೆಟ್ ಸೌತ್ ಏಷ್ಯನ್ ದೇಶಗಳಾದ ಭಾರತ, ನೇಪಾಳ, ಭೂತಾನ್ನಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಈ ಕ್ರೀಡೆ ಸಾಮಾನ್ಯ ಕ್ರಿಕೆಟಿನ ನಿಯಮದಂತೆ ಇದ್ದು ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ. ಈ ದಿನ ನಮ್ಮ ಮಕ್ಕಳು ಕೃಷ್ಣ ಶಾಲೆ ಮಕ್ಕಳು ನ್ಯಾಷನಲ್ ಲೆವೆಲ್ನಲ್ಲಿ ನಾಸಿಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ವಿಶೇಷ ಅಂದರೆ ಚೊಚ್ಚಲ ಒಂದು ತಂಡವಾಗಿದೆ. ಜೂನಿಯರ್ಸ್ ಮತ್ತು ಸಬ್ ಜೂನಿಯರ್ಸ್ನ 14 ವರ್ಷದ ಒಳಗಿನವರು ಮತ್ತು 17 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ರಾಷ್ಟ್ರ ಮಟ್ಟದ ಒಂದು ಏನು ಆಯ್ಕೆ ಪ್ರಕ್ರಿಯೆ ಇರಬೇಕು. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ 18 ಜನ ಮಕ್ಕಳು ನಮ್ಮ ಕರ್ನಾಟಕ ತಂಡವನ್ನು ಪ್ರತಿನಿಧಿಸ್ತಾ ಇರೋದು ಶಾಲೆಗೆ ಮತ್ತೆ ರಾಜ್ಯಕ್ಕೆ ಒಂದು ವಿಶೇಷವಾದ ಖುಷಿಯ ವಿಷಯವಾಗಿದೆ. ಒಟ್ನಲ್ಲಿ ಲೆಗ್ ಬಾಲ್ ಕ್ರಿಕೆಟ್ನಲ್ಲೂ ಸಾಧನೆ ಮಾಡಲು ಚಿಕ್ಕಮಗಳೂರಿನ ಪೌರರು ನಾಸಿಕ್ಗೆ ತೆರಳಿದೆ. ಗೆದ್ದು ಬರಲಿ ಎಂದು ಕ್ರಿಕೆಟ್ ಪ್ರೇಮಿಗಳು ಹಾರೈಸಿದ್ರು. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.